ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಚ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ಪ್ರಿಯ ವೀಕ್ಷಕರೇ, ಇವತ್ತು ಉಚಿತ ಅನ್ನೋದು ಸೋಲಿಗೆ ಎಷ್ಟರ ಮಟ್ಟಿಗೆ ಖಚಿತ ಆಗುತ್ತೆ ಅನ್ನೋದು ದಿಲ್ಲಿಯ ಚುನಾವಣೆ ಒಂದು ಉದಾಹರಣೆ ಆಗುತ್ತೆ. ದಿಲ್ಲಿಯಲ್ಲಿ ಪ್ರತಿಯೊಂದು ಉಚಿತ. ಒಂದು ಬಾರಿ ಗೆಲ್ಸಿದ್ರು, ಎರಡು ಬಾರಿ ಗೆಲ್ಸಿದ್ರು, ಮೂರನೇ ಬಾರಿಗೆ ನೋಡಿ ಯಾವ ರೀತಿ ಜನ ಬದಲಾವಣೆ ಆದ್ರು. ಅಷ್ಟೆಲ್ಲ ಉಚಿತ ಸಿಕ್ಕರೂ ಸಹ ಯಾವಾದರೂ ಒಂದು ಎರಡು ಪಕ್ಷದಲ್ಲಿ ಆಕ್ರಮ ಕಂಡುಬಂದರೆ, ಅವ್ಯವಹಾರ ಕಂಡುಬಂದರೆ ಜನ ಮುಲಾಜಿಲ್ಲದೆ ತಿರಸ್ಕಾರ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ 5 ಗ್ಯಾರಂಟಿಗಳಲ್ಲಿ ಅದರಲ್ಲೇನು ಉಚಿತವಾಗಿ ಬಸ್ಸಿಗೆ ಪ್ರಯಾಣ ಮಾಡತಕ್ಕಂಥ ಒಂದು ಅವಕಾಶ ಹೆಣ್ಣು ಮಕ್ಕಳಿಗೆ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ತೋರಿಸಿದ್ರೆ ಹೆಣ್ಮಕ್ಳು ಕರ್ನಾಟಕದ ಯಾವ ಮೂಲೆಯಿಂದ ಯಾವ ಮೂಲೆಗೆ ಬೇಕಾದರೂ ಓಡಾಡಬಹುದು. ಇದು ಪುರುಷರಿಗೆ ಬಹಳ ಹಿಂಸೆ ಆಗ್ಬಿಟ್ಟಿದೆ, ಕಣ್ಣಾರ ಕಾಣ್ಬೋದಾಗಿದೆ. ಬಸ್ಸು ಬಂತು ಅಂದರೆ ಹೆಣ್ಣು ಮಕ್ಕಳದೇ ಬಹಳ ಅಲ್ಲಿ ನೂಕು ನುಗ್ಗಲಾಗಿ ಕಂಡು ಬರ್ತದೆ. ಗಂಡು ಮಕ್ಕಳು ನಾವು ಟಿಕೆಟ್ ಕೊಟ್ಟು ಹೋಗಂತರಿಗೆ ಸೀಟ್ ಸಿಗಲ್ಲ ಅಂತ ಒಂದು ಗೋಳು ಕೇಳಿ ಬರ್ತಾ ಇದೆ. ಉದಾಹರಣೆ ನೋಡಿ, ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿ ಯಾವುದೇ ಬಸ್ ಬರಲಿ ಎಷ್ಟರ ಮಟ್ಟಿಗೆ ನೂಕು ನುಗ್ಗಲಾಗ್ತದೆ ಅಂತ. ಇದು ಪುರುಷರ ದ್ವೇಷಕ್ಕೆ ಕಾರಣವಾಗ್ತಾ ಬರ್ತಾ ಇದೆ. ಈ ಬಸ್ಸು ಉಚಿತ, ಗೃಹಲಕ್ಷ್ಮಿ 2000, ಮತ್ತು ವಿದ್ಯಾನಿಧಿ, ವಿದ್ಯಾಸಿರಿ, ಇನ್ನು ಏನೇನೋ 5 ಗ್ಯಾರಂಟಿಗಳಲ್ಲಿದ್ದಾವೆ. ಅವು ಸಮರ್ಪಕವಾಗಿ ಕೈ ಸೇರ್ತಾ ಇಲ್ಲ. ಈ ಗೃಹಲಕ್ಷ್ಮಿ ಅನ್ನೋದು 2 ತಿಂಗಳು 3 ತಿಂಗಳಿಗೆ ಒಂದ್ಸಾರಿ ಸಿಗುತ್ತೆ ಅಂತ ಹೆಣ್ಮಕ್ಳು ಗೋಳಾಡ್ತಾ ಇದ್ದಾರೆ. ವಿಧವಾ ವೇತನಗಳು ಸರಿಯಾಗಿ ಬರ್ತಾ ಇಲ್ಲ ಅಂತೇಳಿ. ಯಾಕಂದರೆ ಈ ಹಣನ ಪ್ರತಿ ತಿಂಗಳು ಸರಿಯಾದ ಸಮಯಕ್ಕೆ ಹೊಂದಿಸೋದು ಬಹಳ ಕಷ್ಟಕರವಾಗಿ ಕಂಡು ಬರ್ತಾ ಇದೆ. ಆಡಿದ ಮಾತು ತಪ್ಪಂಗಿಲ್ಲ, ಏನಾದರೂ ಮಾಡಿ ಆ ಹಣವನ್ನು ಹೊಂದಿಸಿ ಅವರಿಗೆ ತಲುಪಿಸ್ಬೇಕಾಗಿದೆ. ಅದರಿಂದ ಇರ್ಬೋದು ಈ ಬೆಲೆ ಏರಿಕೆ ಮಾಡ್ತಾ ಇರೋ ಉದ್ದೇಶ ಅಂತ ಬಹಳ ಜನ ಮಾತಾಡ್ಕೊತ ಇದ್ದಾರೆ. ಬೆಲೆ ಏರಿಕೆ ಮಾಡೋದು, ಇದನ್ನು ಸರಿದೂಗಿಸೋದು ಅಂತೇಳಿ. ಅದರಿಂದ ಸರ್ಕಾರ ಪುರುಷ ದ್ವೇಷ ಕಟ್ಕೊಳ್ಳೋದು ಬದಲಿ ಸಮವಾಗಿ ಏಕೆ ಮಾಡಬಾರ್ದು. ಒಂದು 50% ಇಲ್ಲ ಒಂದು 30% ಬಸ್ ಚಾರ್ಜ್ನಲ್ಲಿ ಹೆಣ್ಮಕ್ಳಿಗೂ ಗಂಡು ಮಕ್ಕಳು ರಿಯಾಯಿತಿ ಯಾಕೆ ಮಾಡಬಾರ್ದು? ಇಲ್ಲಾಂದ್ರೆ ಅವರು ಮುಂದಿನ ದಿನಗಳಲ್ಲಿ ಬೇಡಿಕೆ ಇರ್ತಾರೆ, ಕುಡಿಯಂಥ ಪುಣ್ಯಾತ್ಮರು ನಮಗೂ ಕೂಡ ಮದ್ಯಪಾನವನ್ನು ಫ್ರೀ ಮಾಡಿ, ಆಧಾರ್ ಕಾರ್ಡ್ ತೋರಿಸಿದ್ರೆ ನಮಗೂ ಒಂದೊಂದು ಕ್ವಾರ್ಟರ್ ಫ್ರೀ ಕೊಡಲಿ ಅಂತ ಕೇಳಿದರೆ ಸರ್ಕಾರ ಅದನ್ನು ಸಹ ನೆರವೇರಿಸೋಕ್ಕಾಗುತ್ತಾ? ಇದು ಅಸಾಧ್ಯದ ಮಾತು. ಸುಮ್ಕೆ ಹೇಳೋದಲ್ಲ, ಅದನ್ನು ಮಾಡಿ ತೋರಿಸೋದು ಬಹಳ ಕಷ್ಟ ಇರುತ್ತೆ. ಗೃಹಲಕ್ಷ್ಮಿ ಅಂದ್ರೇನು? ಕಮ್ಮಿ ಮಹಿಳೆಯರಿದ್ದಾರ, BPL ಕಾರ್ಡ್ ಹೊಂದಿರತಕ್ಕಂಥವ್ರು, ಇನ್ನು ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗೋಂಥವರು, ಸರ್ಕಾರಿ ನೌಕರರಿಗೂ ಸಹ ಇದು ಅನ್ವಯಿಸುತ್ತೆ. ಮಹಿಳೆಯರಿಗೆ ಇದು ಸರ್ಕಾರಕ್ಕೆ ಹೊರೆಯಾಗದೆ ಇನ್ನೇನಾಗುತ್ತೆ? ಭಾರಿ ಹೊರೆ ಆಗುತ್ತೆ. ಬಸ್ಗಳು ಮಾತ್ರ ಖಾಲಿ ಯಾವತ್ತೂ ಓಡಾಡೋದಿಲ್ಲ, ಸ್ಟ್ಯಾಂಡಿಂಗಲ್ಲಿ ಓಡಾಡ್ತಾವೆ ಬಸ್ಗಳು. ಅಷ್ಟು ಜನ ನೂಕು ನುಗ್ಗಲು ಅದರಲ್ಲಿ
ಮಹಿಳೆಯರ ಸಂಖ್ಯೆ ಜಾಸ್ತಿ ಕಂಡು ಬರ್ತಾ ಇದೆ. ಅವರ ಬಸ್ಸಿನ ದರವನ್ನು ಸರ್ಕಾರನೇ ಭರಿಸ್ಬೇಕು ನಿಗಮಕ್ಕೆ. ಅದು ಭರ್ಸಕ್ಕಾಗದೆ ಅಂತ ಸ್ಥಿತಿ ಬಂದಾಗ ಯಾವುದಾದ್ರೂ ಒಂದು ಪದಾರ್ಥದ ಮೇಲೆ ಬೆಲೆ ಏರಿಕೆ ಮಾಡೋದು ಅನಿವಾರ್ಯವಾಗಿರುತ್ತೆ. ಈ ಜನಗಳ ಮೇಲೆ ಹೊರೆ ಏರೋದ ಬದಲಿ ಇದಕ್ಕೆ ಒಂದು ಯಾವುದಾದ್ರೂ ಮಾರ್ಗನ ಕಂಡುಹಿಡಿಬೇಕಾಗಿದೆ. ಈಗ 100ಕ್ಕೆ 40% ರಿಯಾಯಿತಿ ಮಾಡಿದ್ರೆ ಸರ್ಕಾರಕ್ಕೆ ಅಲ್ಪ ಸ್ವಲ್ಪ ಹಣನೂ ಬರುತ್ತೆ, ಓಡಾಡೋರ್ಗೆ ಅನುಕೂಲ ಆಗುತ್ತೆ. ಇದು ಪುರುಷರು ಮಹಿಳೆಯರಿಗೂ ಇಬ್ಬರಿಗೂ ಅನ್ವಯಿಸಿದ್ರಿಂದ ಪುರುಷರಿಗೂ ಕೂಡ ಎಷ್ಟೋ ಸಮಾಧಾನ ಆಗುತ್ತೆ. ಈಗಂತೂ ಪುರುಷರಂತೂ ಸರ್ಕಾರ ವಿರುದ್ಧ ಸಿಡಿದಿದ್ದಾರೆ. ನಮ್ಮ ದುಡ್ಡನ್ನ ಮಹಿಳೆಯರಿಗೆ ಕೊಡ್ತಾರೆ, ನಮ್ಮ ದುಡ್ಡನ್ನ ಮಹಿಳೆಯರಿಗೆ ಕೊಡ್ತಾರೆ ಅಂತ. ಇದು ಸರ್ಕಾರದ ಗಮನಕ್ಕೆ ಬಂದಿದ್ರೂ ಸಹ ಯಾವುದೇ ಕಾರ್ಯನ ಮಾಡ್ತಾ ಇಲ್ಲ. ಇವರು ಯಾವುದೇ ಒಂದು ನಿರ್ಣಯ ಕೈಗೊಳ್ಳುತ್ತಿಲ್ಲ. ಇದರಿಂದ ಮುಂಬರುವ ದಿನಗಳಲ್ಲಿ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಜನ ಯಾವ ರೀತಿ ಬುದ್ಧಿ ಕಲಿಸ್ತಾರೆ ಅನ್ನೋದನ್ನು ಈಗಲೇ ಇವರು ಎಚ್ಚೆತ್ಕೊಳ್ಬೇಕಾಗಿದೆ. ಯಾಕಂದರೆ ಉದಾಹರಣೆ ದೆಹಲಿಯಲ್ಲಿ ರಾಷ್ಟ್ರೀಯ ಪಕ್ಷ ಅತಿ ದೊಡ್ಡ ಪಕ್ಷ ಅನ್ನಿಸ್ಕೊಂಡ್ರೆ ಕಾಂಗ್ರೆಸ್ ಒಂದೇ ಒಂದು ಸೀಟು ಗೆಲ್ಲಿಯಕ್ಕಾಗಿಲ್ಲ ಅಂದಮೇಲೆ ಯಾವ ಮಟ್ಟಕ್ಕೆ ಜನ ಕಾಂಗ್ರೆಸ್ಸನ್ನು ತಿರಸ್ಕಾರ ಮಾಡ್ತಿದ್ದಾರೆ ಅನ್ನೋದನ್ನು ಅಲ್ಲಿ ದಿಲ್ಲಿ ಉದಾಹರಣೆಯನ್ನು ತಗೋಬಹುದು. ಮುಂದೊಂದು ದಿನ ಅದೇ ಸ್ಥಿತಿ ಕರ್ನಾಟಕಕ್ಕೂ ಬಂದರೂ ಬರಬಹುದು. ಅದರಿಂದ ಸಮಪಾಲು ಸಮಬಾಳ್ವೆ ಅನ್ನಂಗೆ ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ನ್ಯಾಯ ಕೊಟ್ಟರೆ ಮುಂದೆ ಜನ ಪಕ್ಷದ ಬಗ್ಗೆ ಒಲವು ತೋರ್ಬೋದು ಅನಿಸುತ್ತದೆ. ಇದನ್ನು ಸರ್ಕಾರ ಆದಷ್ಟು ಬೇಗ ಯಾವುದಾರ ಒಂದು ನಿರ್ಣಯನ ಕೈಗೊಳ್ಳಬೇಕಾಗಿದೆ. ಅದನ್ನು ಬಿಟ್ಟು ದಿನ ಬೆಳಿಗ್ಗೆ ಆದರೆ ಪದವಿಗಳಿಗೆ ಕಿತ್ತಾಡ್ತಾ ಇದ್ರೆ ಜನ ನಿಮಗೆ ತಕ್ಕ ಪಾಠ ಕಲಿಸೋದ್ರಲ್ಲಿ ಎರಡು ಮಾತಿಲ್ಲ. ಆದಷ್ಟು ಬೇಗ ಸರ್ಕಾರ ಎಚ್ಚೆತ್ತುಕೊಳ್ಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ನಿಮ್ಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರಿಯ ವೀಕ್ಷಕರಿಗೆ ಯಾರಿಗೆ ಯಾವುದೇ ಅನ್ಯಾಯ ಆಗಿರಲಿ, ಮಹಿಳೆಯರಾಗಿರ್ಬೋದು, ಪುರುಷ ಆಗಿರ್ಬೋದು, ನಮ್ಮ ಚಾನಲ್ಗೆ ಬಂದು ನಿಮಗೆ ಯಾರಿಂದ ಏನಾದರೂ ತೊಂದರೆ ಆದರೆ ಧಾರಾವಾಳವಾಗಿ ತಮ್ಮ ಮನಸ್ಸುಗಳನ್ನ ಹೇಳ್ಕೋಬಹುದು. ನಮಸ್ಕಾರ.